ತೊಂದರೆ ಇಲ್ಲ ಆರಾಮಾಗಿ ಬರ್ಬೋದು. ಟೈಮ್ ಇಲ್ಲ. ಹೌದಾ, ಓಕೆ. ಸೊ ಚಿರಂತ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊರಡೋಣ. ಯಾಕೆ ಅಂತಂದರೆ ನೆನ್ನೆ ಆಲ್ಮೋಸ್ಟ್ 909 ಕಿಲೋಮೀಟ್ರು ಇಲ್ಲಿ ಆದಿಲಾಬಾದಿಂದ ಬೆಂಗಳೂರವರೆಗೂ ಬಂದು ನೋಡಿದ್ರೆ ನಮ್ಮ ವಿನಯ್ ಅವರು ಯಾರೂ ಇಲ್ಲ, ಎಲ್ಲ ಬೀಗ ಎತ್ಕೊಂಡು ಹೊಟ್ಟೋಗ್ಬಿಟ್ಟವ್ರು ಮಡಿಕೇರಿಗೆ. ಆಮೇಲೆ ಚಿರಂತ್ಗೆ ಫೋನ್ ಮಾಡಿ ಇಲ್ಲಿಗೆ ಬಂದು ಉಳ್ಕೊಂಡೆ. ಇವನು ಒಂಟಿನೂ ಇರಲಿಲ್ಲ, ಇದೇ ಪ್ರಾಬ್ಲಮ್ ಆಗಿದ್ದು ರಾತ್ರಿ. ಸೊ ಇವತ್ತು ಕರೆಕ್ಟಾಗಿ 10 ಗಂಟೆ ಆಗುತ್ತೆ, 10. ಸೊ ನೆನ್ನೆ ಬಂದಾಗ ಎಷ್ಟು? ನೆನ್ನೆ 10 ಆಗಿತ್ತಾ? 9:30 ಬಂದೆ. ಒನ್ ನೈಟ್ ಒಳ್ಳೆ ಸ್ಟೇ ಮಾಡಿದೆ. ಬಿಸಿ ಸ್ನಾನ ಮಾಡ್ಕೊಂಡು ಫುಲ್ ಕಂಪ್ಲೀಟ್ ಡೇ ನಿದ್ದೆ ಮಾಡಿದ್ದೀನಿ ಆ ಒಂದು ಟಯರ್ಡ್ಗೆ. ಓಕೆನಾ? ಸೊ ಇವಾಗ ಸೀದಾ ವಿನಯ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸಿಗೋಣ ಚಿರಂತ್. ಥ್ಯಾಂಕ್ ಯು ಸೊ ಮಚ್. ಆಗಲಿಲ್ವಲ್ಲ, ಸಕ್ಸಸ್ ಆಗಲಿಲ್ವಲ್ಲ. ಸರಿ, ಇನ್ನೇನೀಗ ಕಳಿಸ್ಕೊಟ್ರಿ. ಚೈನಾ ಮಾಡೋಕ್ಕಾಗಲಿಲ್ಲ, ವೀಸಾ ಆಗಲಿಲ್ಲ. ಏನು ಪ್ರಾಬ್ಲಮ್ ಆಗಿತ್ತು? ಅದೇನು ಅಂದರೆ ಓವರ್ಲ್ಯಾಂಡ್ ಮಾಡಿದ್ರೆ ನಾವು ಅಲ್ಲೇ ಹೋಗಿ ವೀಸಾ ತಗೋಬೇಕು. ಅಂದರೆ ಓವರ್ಲ್ಯಾಂಡ್ ಅಂದರೆ ಬೈ ಲ್ಯಾಂಡ್ ಮೇಲೆ ಹೋಗ್ತೀವಲ್ಲ, ಬೈ ಓನ್ ಎಕ್ಸ್ಪಿಡೇಷನ್. ನಮ್ಮ ಕಾರ್ ಏನಾದ್ರು ತಗೊಂಡು ಹೋಗ್ತೀವಿ ಅಂತಂದರೆ ಅದಕ್ಕೆ ಬೈ ಓವರ್ಲ್ಯಾಂಡ್ ನೀವು ಎಸ್ಪೆಷಲಿ ಟಿಬೆಟ್ ಏನು ಗೊತ್ತವ್ರು? ಆ್ಯಕ್ಚುಲಿ ಟಿಬೆಟ್ ಮೊದಲೊಂದು ದೇಶ, ಕರೆಕ್ಟು. ಆದರೆ ಟಿಬೆಟ್ನ ಏನು ಮಾಡ್ತು? ಚೈನಾ ಆಕ್ರಮಣ ಮಾಡ್ತು. ಓಕೆನಾ? ಆದರೆ ಚೈನಾದವ್ರ ಮೇಲೆ ಆಪೋಸಿಟ್ ಮಾಡ್ತಾರೆ ಸರ್ಕಾರದ ಮೇಲೆ. ಯಾರು? ಟಿಬೆಟ್ ಅವರು. ಈಗ ರೀಸೆಂಟಾಗಿ ಏನಾಗ್ಬಿಟ್ಟಿದೆ, ಇಲ್ಲಿ ಫ್ರೀ ಟಿಬೆಟ್ ಅನ್ನೋ ಒಂದು ಮೂಮೆಂಟ್ ನಡೀತಾ ಇದೆ. ನೀವು ಇನ್ಸ್ಟಾ ರೀಲ್ಸ್ ಅದಕ್ಕೆ ಇವಾಗ ಇನ್ನೊಂದು ಚೈನಾದವರು ನಾರ್ತ್ ಈಸ್ಟ್ ನಮ್ಮ ಪಾರ್ಟು ಅಂತ ಕನ್ಸಿಡರ್ ಮಾಡೋ ಥರ ಮ್ಯಾಪ್ಗಳನ್ನ ಮಾಡ್ತಿರೋದು, ಆಮೇಲೆ ಅವರು ಕಬಳ್ಸೋಕ್ಕೆ ಟ್ರೈ ಮಾಡ್ತಾ ಇರೋದು, ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾಗ್ಬಿಟ್ಟಿದೆ, ಇವಾಗ ಸ್ವಲ್ಪ ಇಶ್ಯೂ ಶುರು ಆಗ್ಬಿಟ್ಟಿದೆ. ಎಲ್ಲಿ? ಬಾರ್ಡ್ರಲ್ಲಿ. ಅವನ ಅಜ್ಜಿ ನಂದೇ ಗೆರೆನೇ ಏನೋ ಗೊತ್ತಿಲ್ಲ, ನಮ್ಮದೇ ಫಸ್ಟ್ ಬ್ಯಾಚು ಅದಕ್ಕೆ ಹೋಗಿ ಸಿಗಾಕೊಂಡಿತ್ತು. ಸೊ ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ಎಲ್ಲ ಕ್ಲೀನಾಗಿ ಕೇಳ್ಕೊಂಡು ಹೋಗಿದ್ದೆ. ಪರ್ಫೆಕ್ಟು, ನೀನು ಬಾ, ಏನು ಟೆನ್ಷನ್ ಇಲ್ಲ, ನಿಮಗೆ 3 ದಿನದಲ್ಲಿ ಎಂಟ್ರಿ ಅಂತ ಹೇಳಿದ್ದು. ಅಲ್ಲಿ ವೀಸಾ ಎಷ್ಟೋ ಜನ ಕಮೆಂಟ್ ಹಾಕಿದ್ದಾರೆ, ವೀಸಾ ಇಲ್ಲಿಂದನೇ ತಗೊಂಡು ಹೋಗ್ಬೇಕಲ್ವಾ ಅಂತ. ಮೈನ್ ಲ್ಯಾಂಡ್ಗೆ ಹೋದ್ರೆ ಇಲ್ಲಿಂದ ತಗೊಂಡು ಹೋಗ್ಬೋದು. ಬಟ್ ನಾವು ಟಿಬೆಟ್ಗೆ ಹೋಗ್ತಾ ಇರೋದ್ರಿಂದ ಬರೀ ವೀಸಾ ಸಾಲಲ್ಲ, ಟಿಬೆಟ್ ಟ್ರಾವೆಲ್ ಪರ್ಮಿಟ್ ತಗೋಬೇಕು. ಈಗ ಎಕ್ಸಾಂಪಲ್ಲು, ನಾನು ವುಹಾನ್ಗೆ ಇಲ್ಲಿಂದ ಮೈನ್ ಲ್ಯಾಂಡ್ಗೆ ಹೋಗ್ಬೇಕಾದ್ರೆ ವೀಸಾ ತಗೋತೀನಿ ಅಂತ ಇಟ್ಕೊಳ್ಳಿ. ವೀಸಾ ತಗೊಂಡು ನಾನು ಏನಾದ್ರು ಟಿಬೆಟ್ಗೆ ಎಂಟ್ರಿ ಆಗ್ತೀನಿ ಅಂತಂದರೆ ಚೈನಾ ಗೌರ್ಮೆಂಟಲ್ಲಿ ಅದರ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟ್ ಇದಿರುತ್ತಲ್ಲ ನಿಮ್ಮ ಥರ, ಆ ಏಜೆಂಟ್ ಹತ್ರ ಹೋಗ್ಬಿಟ್ಟು ಟಿಬೆಟ್ ಟ್ರಾವೆಲ್ ಪರ್ಮಿಟ್ ಅಪ್ಲೈ ಮಾಡ್ಕೊಂಡು ಎಕ್ಸಿಟ್ ಆಗಬೇಕು ನೇಪಾಳಕ್ಕೆ. ಅಂದರೆ ಸಿಂಪಲ್ ಲಾಜಿಕ್ಕು. ಟಿಬೆಟ್ದು ಬಾರ್ಡ್ರ್ ಏನಿದೆಯೋ ಆ ಬಾರ್ಡ್ರ್ಗಳನ್ನ ಕ್ರಾಸ್ ಆಗಬೇಕು, ಅಥವಾ ಟಿಬೆಟಿಂದ ಹೊರಗಡೆ ಕ್ರಾಸ್ ಆಗಬೇಕು ಅಂತಂದರೆ ಟಿಬೆಟ್ ಟ್ರಾವೆಲ್ ಪರ್ಮಿಟ್ ಬಿಡಬೇಕು. ಟಿಬೆಟ್ ಟ್ರಾವೆಲ್ ಪರ್ಮಿಟ್ ಸಿಕ್ತು ನಮಗೆ. ಅದನ್ನು ಆಲ್ರೆಡಿ ಅಪ್ಲೈ ಮಾಡಿದರು. ಯಾರು ನಾನು ಅಲ್ಲಿಗೆ ಬುಕ್ ಮಾಡ್ಕೊಂಡಿದ್ದಲ್ಲ ಅವರು. ಬಟ್ ದ ಪ್ರಾಬ್ಲಮ್ ಈಸ್ ಎಂಬೆಸ್ಸಿ ಇಸ್ ಹೋಲ್ಡಿಂಗ್ ಅವರ್ ಅಪ್ಲಿಕೇಶನ್. ಇಟ್ಸ್ ನಾಟ್ ಲೈಕ್ ದೇ ವೇರ್ ರಿಜೆಕ್ಟೆಡ್ ಅಂತನೂ ಅಲ್ಲ, ಅಥವಾ ರಿಜೆಕ್ಟ್ ಮಾಡಿದೀವಿ ಅಂತಲೂ ಹೇಳ್ತಾ ಇಲ್ಲ ಅವರು. ಅಂಡರ್ ರಿವ್ಯೂ ಅಂತ ನಾವು 11 ದಿನ ವೆಯ್ಟ್ ಮಾಡಿದ್ವಿ. ಪಾಪ ನಮ್ಮ ಪಾರ್ಟಿಸಿಪೆಂಟ್ಸ್ಗಳು ಎಲ್ಲ ವೆಯ್ಟ್ ಮಾಡಿದ್ವಿ. ಇನ್ನು ಅದರ ಮೇಲೂ ಏನು ವೆಯ್ಟ್ ಮಾಡೋಕ್ಕಾಗುತ್ತೆ? ಆ 11 ದಿನ ಗ್ಯಾಪನ್ನು 1 ದಿನನೂ ವೇಸ್ಟ್ ಮಾಡಿಲ್ಲ. 1-2 ದಿನ ನೇಪಾಳದಲ್ಲಿ ಇದ್ವಿ ಬಿಟ್ರೆ, ಅಂದರೆ ಕಾಠ್ಮಂಡುನಲ್ಲಿ ಇದ್ವಿ ಬಿಟ್ರೆ, ಮಿಕ್ಕಿದ್ದೆಲ್ಲ ಒಳ್ಳೆ ಆರಾಮಾಗೆಲ್ಲ ಸುತ್ತಾಡ್ಕೊಂಡು ಅದನ್ನು ಯೂಸ್ ಮಾಡಿದ್ವಿ. ಬಿಡಿ, ಅದು ಬ್ರೋ ಇದೆಲ್ಲ ಏನೇ ಆಗಲ್ಲ. ಇವಾಗ ನಾವೇಂದ್ರೆ ಒಂದು ಟ್ರಿಪ್ನ ಕರ್ಕೊಂಡು ಹೋಗಿರ್ತೀವಿ ನೇತ್ರಾವತಿ, ಬಟ್ ನಾವು PDF ಅಲ್ಲಿ ನೀಟಾಗಿ ಮೆನ್ಷನ್ ಮಾಡ್ತೀವಿ. ಇವಾಗ ನಾವು ನೇತ್ರಾವತಿ ಕರ್ಕೊಂಡು ಹೋಗಿರೋ ಟೈಮಲ್ಲಿ ಅಲ್ಲಿ ಇವಾಗ ನೋಡಿ, ಇವತ್ತು ನಿನ್ನೆ ಒಂದು ಬ್ಯಾಚ್ ಕಳಿಸಿದ್ದೀನಿ. ಪುಣ್ಯಕ್ಕೆ ನಮ್ದೆಲ್ಲ ಸ್ಯಾಟರ್ಡೇ ಬುಕ್ ಟ್ರೆಕ್ಕಿಂಗ್ ಇತ್ತು. ಸಂಡೇದವ್ರಿಗೆಲ್ಲ ಬ್ಲ್ಯಾಕ್ ಅಲ್ವಾ, ಕ್ಲೋಸ್. ಏನು ಮಾಡೋಕ್ಕಾಗುತ್ತೆ? ಸೊ ಬಸ್ಸಿಂದ ಮೂವ್ ಮಾಡಿಬಿಟ್ಟಿರ್ತೀವಿ. ಸೊ ಕೆಲವೊಂದು ನ್ಯಾಚುರಲ್ ಕೆಲಾಮಿಟೀಸಿಂದ ಏನೂ ಏನೋ ಇದು ಮಾಡಲ್ಲ, ಅರ್ಥ ಮಾಡ್ಕೋಬೇಕು. ಸೊ ನಿಮ್ಮ ಪಾರ್ಟಿಸಿಪೆಂಟ್ಸ್ ಅರ್ಥ ಮಾಡ್ಕೊಂಡ್ರಾ? ಅದೇ ಪಾಪ ಅವರೆಲ್ಲ ದೇವ್ರಂತ ಮನುಷ್ಯರು, ಎಲ್ಲರೂ ಒಪ್ಕೊಂಡ್ರು. ಈಗೇನು ರಿಫಂಡ್ ಪ್ರೊಸೆಸ್ ಇದೆಯೋ ಅದಕ್ಕೆ ಇನಿಷಿಯೇಟ್ ಮಾಡಿದ್ದೀನಿ ನಾನು. ಏನು ರಿಫಂಡ್ ಪ್ರೊಸೆಸ್ಸು? ಈಗ ನಾವು ಚೈನಾಗೆ ಹೋಗೇ ಇಲ್ವಲ್ಲ. ಹೋಗಿಲ್ಲ ಅಂದರೆ ಅಲ್ಲಿಗೆ ನಾವು ಮೊದಲೇ ದುಡ್ಡೆಲ್ಲ ಹಾಕಿದ್ವಲ್ಲ ಚೈನಾದು ಟೂರಿಸಮ್ಗೆ. ಅದರಲ್ಲಿ ಏನು ಮಾಡ್ತಾರೆ, ಸರ್ವಿಸ್ ಚಾರ್ಜಸ್ಸು. ಎಕ್ಸಾಂಪಲ್ ಅವನು ಈಗ ನಮ್ಮ ಗಾಡಿ ಹೋಗೋಕ್ಕೆ ಪರ್ಮಿಟ್ ಎಲ್ಲ ಬುಕ್ ಮಾಡಿರ್ತಾನೆ, ಅದು ಬರಲ್ಲ. ಸಣ್ಣ ಪುಟ್ಟದು ಮಿನಿಮಲ್ ಬರಲ್ಲ, ಬಿಟ್ಟರೆ ನಾವು ಹಾಕಿರೋ ದುಡ್ಡನ್ನ ರೀಫಂಡ್ ಮಾಡಿಸ್ಬೇಕು. ಇದು ಟಾಸ್ಕ್. ಇವಾಗ ಈ ಟಾಸ್ಕ್ ಎಷ್ಟು ದಿನ ಹಿಡಿತದೋ ಗೊತ್ತಿಲ್ಲ, ಬಟ್ ಎಲ್ಲವೂ ಒಂದೊಂದು ಅನುಭವ. ನಾನೇನು ಓಕೆ, ಇಲ್ಲಿ ಮನೇಲಿ ಕೂತ್ಕೊಂಡು ಬೆಡ್ಡಲ್ಲಿ ಆಗತ್ತಾ ಅಂತ ಅನ್ಕೊಳ್ಳೋದಕ್ಕಿಂತನೂ ಇದೆಷ್ಟೋ ಫಾರ್ ಬೆಟರ್. ಗ್ರೇಟ್ ಬ್ರೋ. ಇಲ್ಲಿಂದ ನೀವು ಚೈನಾ ಕ್ರಾಸ್ ಮಾಡಿಲ್ಲ,
ಬಟ್ ನೇಪಾಲ್ವರೆಗೂ ಕಾರ್ನ ಓಡಿಸ್ಕೊಂಡು ಒಂದಿಷ್ಟು ಜನ ಜೊತೆ ಕರ್ಕೊಂಡು ಹೋಗೋದು ಈಸಿ ಟಾಸ್ಕ್ ಅಲ್ಲ. ನಾವ್ ಅಲ್ಲೆಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ, ನಾವ್ ಯಾರು ಪಾರ್ಟಿಸಿಪೆಂಟ್ಸ್ ಇಲ್ಲ, ಟೂರಿಸ್ಟ್ ಇಲ್ಲ, ಅಲ್ಲ ಅದನ್ನೇ ನಾವೆಲ್ಲ ಆರಾಮಾಗಿ ನಾನು ಹೇಳ್ತಾ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇಲ್ಲ, ಇಲ್ಲಿಂದ ಗಾಡಿ ಫ್ರೆಂಡ್ಸ್ ಅನ್ಕೊಳೋಣ, ಹೋಗೋದು ಗಾಡಿ ಓಡಿಸ್ಕೊಂಡು ಹೋಗಿ ಬರೋದು ಅಂದ್ರೆ ಸುಮ್ಮನೆ ನಾವು ಒಬ್ಬರೇ. ನಾನು ಒಬ್ನೇ ಸಿಂಗಲ್ ಮ್ಯಾನು. ಹೆಂಗ್ ಓಡಿಸಿದ್ರಿ? ಹೆಂಗ್ ಓಡಿಸ್ದೆ, ನೋಡ್ಸ್ಕೊ ಬಂದಿಲ್ವಾ, ಏನ್ ಗುದ್ಕ ಬಂದಿದ್ದಾನೆ ಅದಕ್ಕೆ? ಅಯ್ಯೋ ನೀಟಾಗಿ ಓಡಿಸಿದ್ರ? ಇದೊಳ್ಳೆ ಕತೆ ಆಯ್ತ್ಕೊಳೋ ಸಚ್ಚಿ. ಅಲ್ಲಿ ರೋಡ್ಗಳು ಅಷ್ಟೊಂದು ನೇಪಾಳ ಅಂತೂ ವರ್ಸ್ಟ್ ರೋಡ್ಗಳು. ಫಸ್ಟ್ ರೋಡು, ಬಟ್ ನಮ್ದು ಬೆಸ್ಟ್ ಗಾಡಿ ಅಲ್ಲ, ಆಫ್ ರೋಡ್ ಗಾಡಿ. ನಮ್ಗೇನು ಚಚ್ಚಿ ಬಿಸಾಡ್ತಿದ್ದೆ. ಹೌದಾ? ಗಾಡಿ ಎಲ್ಲೂ ಇದಾಗ್ತಿಲ್ವಾ? ಏನು ಸರ್ವಿಸ್ ಏನಾದ್ರು ಮಾಡಿಸಿದ್ರು? ಇಲ್ಲಿ ಯಾತಕ್ಕೆ ಸರ್ವಿಸ್ ಮಾಡಿಸ್ಲಿ, ಇಲ್ಲಿ ಮಾಡಿಸಿದ್ನಲ್ಲ 10,000 ಒಂದ್ಸಲ. ಇನ್ನೂ 6,000 ಆಗಿದೆ, 6,000 ಚಿಲ್ಡ್ರೆ. ಇನ್ನೂ 4,000 ಹೊಡಿಬೇಕಿಲ್ಲೇ. ನನ್ನ ಕೊಡಿ ಇನ್ನೊಂದು 20 ದಿವಸ ಓಡಿಸ್ಬೇಕು. ಓಡಿಸಿ ಅತ್ಲಾಗ ಇನ್ನೇನು. ನಮ್ದು ನಿಮ್ದು ಯಾವಾಗ ಬರೋದು? ನಮ್ದು 16. ಹೆಂಗೋ ನನಗೆ ಕೆಲವೊಂದು ಗುಪ್ತ ಚಟುವಟಿಕೆಗಳಿಗೆ ನಿಮ್ಮ ಕಾರ್ ಯೂಸ್ ಆಗುತ್ತೆ. ಅಂದರೆ ಏನು ಗೊತ್ತಾ, ಗುಪ್ತ ಚಟುವಟಿಕೆ ಅಂದ್ರೆ ಏನು? ಈಗ ನನಗೆ ಪ್ರೈವೇಟ್ ಲೈಫ್ ಬೇಕು, ಎಲ್ಲ ಹೋಯ್ತಾ ಇರ್ತೀನಿ, ನನ್ನ ಕಾರ್ ಆಗಲ್ಲ, ಸರಿನಾ? ನನ್ನ ಲೈಫ್ ನಾನು ಎಂಜಾಯ್ ಮಾಡ್ಬೇಕಲ್ಲ, ಅದಕ್ಕೆ ನಿಮ್ಮ ಕಾರ್ ಬರುತ್ತೆ. ಬರ್ರಿ, ಬುಕ್ ಆಯ್ತಾ? ಯಾವಾಗ ಬರುತ್ತೆ? 16. ಎನಿವೇ, ಈಗ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಇನ್ಸ್ಪಿರೇಷನ್ ಇವರು ಆ್ಯಕ್ಚುಲಿ. ಸುಮ್ಮನೆ ಇಲ್ಲ ನಾವಿರೋ ವಾತಾವರಣ ಚೇಂಜ್ ಮಾಡುತ್ತೆ ನಮ್ಮನ್ನ, ಕರೆಕ್ಟ್ ಅಲ್ವಾ? ಇಲ್ಲ ಈಗ ಒಟ್ಟೇನೋ ಆ ಟೈಮಲ್ಲಿ ಪಟ್ಟಂತ ಡಿಸಿಷನ್ ಮಾಡಿದೆ, ಇಲ್ಲ ಮಾಡೇ ಬಿಡಬೇಕು ಅಂತ. ಏನೋ ಒಂದು ಮಾಡ್ಕೊಂಬಂದೆ, ನನಗೆ ತೃಪ್ತಿ ಆಗ್ತಿದೆ. ಲಾಸ್ ಆಗತ್ತೆ ನನಗೀಗ, ಲಾಸ್ ಆದರೂ ಪ್ರಾಬ್ಲಮ್ ಇಲ್ಲ. ಬ್ರೋ, ನಾವು ಇವತ್ತು ಹೋಗಿರೋ ಜಾಗ ಗದ್ದೆ ಮನೆ ಅಂತ ಹೇಳಿ, ನಾನು ಫಸ್ಟ್ ಬ್ಯಾಚ್ ಮಾಡಿದಾಗ ನಂಗೆ ಒಂದೇ ಶಾರ್ಟಲ್ಲಿ 40,000 50,000 ಲಾಸು. ಗೊತ್ತು, ನಾನು ಇದ್ದಲ್ಲ ಅವಾಗ, ನನಗೆ ಹೇಳಿದ್ರಲ್ಲ. ಸ್ಕೂಬಾದಲ್ಲ, ಗೊತ್ತು, ಗದ್ದೆ ಮನೆ ಫಸ್ಟ್ ಬ್ಯಾಚ್. ಏನಕ್ಕೆ ಅಂದ್ರೆ ರಿವರ್ ರಾಫ್ಟಿಂಗ್ ಕರ್ಕೊಂಡು ಹೋಗಿದ್ದೆ. ನನ್ನ ಬಜೆಟ್ ಅಲ್ಲಿ ರಿವರ್ ರಾಫ್ಟಿಂಗ್ ನಾನು ಪೇ ಮಾಡ್ಬೇಕಾಗಿದ್ದು 300 ರೂಪಾಯಿ, ಬಿಕಾಸ್ 1 ಕಿಲೋಮೀಟರ್. ಅವತ್ತು ಹೋದಾಗ 8 ಕಿಲೋಮೀಟರ್ ರಿವರ್ ರಾಫ್ಟಿಂಗ್ ಇತ್ತು, 1 ಕಿಲೋಮೀಟರ್ ಮಾಡಿಸಲ್ಲ ಅಂತ ಹೇಳಿ ಪರ್ ಹೆಡ್ 800 ರೂಪಾಯಿ. ನಾನು ಪ್ರಾಫಿಟ್ ಇಟ್ಕೊಂಡಿದ್ದೆ 55 ರೂಪಾಯಿನೋ 60 ರೂಪಾಯಿನೋ ತಲೆ ಮೇಲೆ ಇಟ್ಕೊಂಡಿದ್ದು. 100 ರೂಪಾಯಿ ಅನ್ಕೊಳ್ಳೋಣ, 100 ರೂಪಾಯಿ ಇಟ್ಕೊಂಡಿದ್ದೆ. ಒಂದೇ ಸರಿ 800 ರೂಪಾಯಿದಾಗ 500 ರೂಪಾಯಿ ಲಾಸ್ ಒಂದು ತಲೆ ಮೇಲೆ ನನಗೆ. ಸೊ ಅದೆಲ್ಲ ಹ್ಯಾಪನ್. ಬಟ್ ಇವತ್ತಿಗೆ ಗದ್ದೆ ಮನೆ ಹಿಟ್ಟು. ಹೌದಾ? ಮಳೆ ಬೇರೆ, ಒಳ್ಳೆ ಮಳೆ, ಒಳ್ಳೆ ವೆದರ್. ಜನ ಹೆಂಗೆ ಅಂದ್ರೆ ಒಬ್ರು ಚೆನ್ನಾಗಿಲ್ಲ, ಊಟ ಚೆನ್ನಾಗಿಲ್ಲ, ಇಲ್ಲ ಜಾಗ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಗದ್ದೆ ಮನೆ ಅಂದಾಗ ಒಂದಷ್ಟು ನೆಗೆಟಿವ್ ಕಮೆಂಟ್ ಗದ್ದೆ ಪಂಪ್ ಮನೆ ಅಂತ ಇಡುವಲ್ಲ ಅಂತ ಹೇಳಿದ್ರು. ಎಲ್ಲ ಅಷ್ಟೇ, ಸ್ಟಾರ್ಟ್ ಮಾಡೋವರ್ಗು ಸ್ಟಾರ್ಟಿಂಗ್ ಅಲ್ಲಿ ಹಂಗಂತಾರೆ. ಇವಾಗ ಏನ್ ಕೇಳಿದ್ರೆ ನಿಮ್ ಗದ್ದೆ ಮನೆಗೆ ಸ್ಲಾಟ್ಸ್ ಇಲ್ವಾ, ಗದ್ದೆ ಮನೆಗೆ ಸ್ಲಾಟ್ಸ್ ಇಲ್ವಾ ಅಂತ ಕೇಳ್ತಾರೆ. ಗದ್ದೆ ಮನೆ ಹೈಲೈಟ್. ಗದ್ದೆ ಮನೆ ಯಾಕೆ ಹೈಲೈಟ್ ಗೊತ್ತಾ? ನಾನು ಹೇಳ, ನೆಟ್ವರ್ಕ್ ಸಿಗುತ್ತೆ. ನೆಟ್ವರ್ಕ್ ಕೊಡಲ್ವಾ? ಬೇಕು ಅಂತ ವೈಫೈ ಇದೆ, ಆಫ್ ಮಾಡ್ಬಿಟ್ಬಿಡ್ತೀವಿ. ಅಲ್ಲಿ ಬಂದಿರೋದೇನಕ್ಕೆ? ಎಂಜಾಯ್ ಮಾಡೋದಕ್ಕೆ, ಫೋನ್ ಹಿಡ್ಕೊಂಡು ಕೂತ್ಕೊಂತಾರೆ. ಅದಕ್ಕೇನೆ ನಾನು ಒಬ್ಬನ ಹತ್ರ ನೆಟ್ವರ್ಕ್, ಎಮರ್ಜೆನ್ಸಿ ಯಾರು ಬೇಕಾದ್ರೆ ಕಾಲ್ ಮಾಡೋದಕ್ಕೆ. ರಾತ್ರಿ ಎಲ್ಲ ಆಗಿದ್ಮೇಲೆ ಯಾರಾದ್ರೂ ಮನೆಗೆ ಇನ್ಫಾರ್ಮ್ ಮಾಡ್ಬೇಕಂದ್ರೆ ಕಾಲ್ ಮಾಡಿ ಅವ್ರನ್ನ ಕರ್ಕೊಂಡು ಮಾಡ್ತಿದ್ದೀರಾ. ಸರ್ವಾಧಿಕಾರ ಅಲ್ಲೇ ನಾವು ಕರ್ಕೊಂಡು, ಅವ್ರು ಕಾಸು ಕೊಟ್ಟಿಲ್ಲ ಒಬ್ರು, ಅವ್ರು ಅವಾಗ ಬೈಕೋಬಹುದು. ಬಟ್ ಬಸ್ಸಲ್ಲಿ ಬರ್ಬೇಕಾದ್ರೆ ಗದ್ದೆ ಮನೆ ಅಲ್ವಾ, ಇನ್ನೊಂದ್ ಸ್ವಲ್ಪ ದಿನ ಕಿತ್ತಡಿ ಮನೆ ಕರ್ಕೊಯ್ತೀರಾ. ನಿಮ್ಗೊಂದು ಸರ್ಪ್ರೈಸ್ ಇದೆ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ಮೇಲೆ. ಹೌದಾ? ಏನಿದೆ ಅಂತ ಹೇಳ್ತೀನಿ, ಓಕೆನಾ? ಸಾಕು, ವಿಡಿಯೋದಲ್ಲಿ ಜಾಸ್ತಿ ಆಯ್ತು. ಬಟ್ ವೆರಿ ಪ್ರೌಡ್ ಆಫ್ ಮೈ ಬಾಯ್. ಥ್ಯಾಂಕ್ ಯು. ಹೋಗಿ ಬಂದಿದ್ರು ಅಲ್ಲಿವರೆಗೂ. ಇಟ್ಸ್ ಓಕೆ. ಇದೆಲ್ಲ ಬ್ರೋ ನಾನು ನಿಜ ಹೇಳ್ತಾ ಇದೆಲ್ಲ ಒಂದು ಪಾರ್ಟ್. ನಾನು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಅಷ್ಟೇ, ಯಾವುದೋ ಒಂದು ಕೆಲಸ ಆಗಿಲ್ಲ ಇಲ್ಲ ಆಯಿತು ಅಂದ ತಕ್ಷಣ ಏನೂ ಬೇಜಾರಿಲ್ಲಬೇಡಿ. ನಾವು ಸೋತಿಲ್ಲ, ಏನೋ ಒಂದು ಅಟೆಂಪ್ಟ್ ಮಾಡಿದೀವಿ, ಅದು ಆಗಿಲ್ಲ. ಇಲ್ಲ ಸೋತಿರ್ಬೋದು ಆದ್ರೆ ಸತ್ತಿಲ್ಲ, ಅದು ಬಿಡಿ ಬ್ರೋ. ನಾನು ಹೇಳ್ತಾ ಅಟೆಂಪ್ಟ್ ಮಾಡಿದೀವಲ್ಲ, ಅಟೆಂಡ್ ಮಾಡಿದಾಗಲೇ ಸಕ್ಸಸ್ ಆಗೋದು. ಅಂದ್ರೆ ನಾನು ಚೈನಾಗ ಆಗ ವೀಸಾ ಆಗೋದಿತ್ತು ಗೊತ್ತಾ, ಒಂದು ಚಿಟ್ಕಿ ಕೆಲಸ ಅದು. ಅದೊಂದು ಆಗ್ಬಿಟ್ಟಿದ್ದಿದ್ರೆ ಎಕ್ಸ್ಟ್ರೀಮ್ ಆಗ್ಬಿಡ್ತಿತ್ತು. ಬಿಡಿ, ದೇವ್ರು ಏನೋ ಆಗೋದೆಲ್ಲ ಒಳ್ಳೇದಕ್ಕೆ. ನೆಕ್ಸ್ಟ್ ಯಾವ್ದಾದ್ರು ಇನ್ನೊಂದು ಬ್ಯಾಚ್ ಕರ್ಕೊಂಡು ಹೋಗ್ತೀನಿ, ಅಷ್ಟೇ. ಇನ್ನೊಂದ್ಸಲ ಈಸಾಗಿ ಮಾಡಿಸ್ತೀನಿ, ಅಷ್ಟೇ. ಡನ್, ಅಷ್ಟೇ ಅಲ್ವಾ? ಅಷ್ಟೇ ಹೇಳ್ತಾ ಟೇಕ್ ಕೇರ್. ಎಲ್ಲರಿಗೂ ಬೈ ಬೈ, ಗುಡ್ ನೈಟ್, ಒಳ್ಳೇದಾಗಲಿ, ಶುಭ ದಿನ, ಶುಭರಾತ್ರಿ.